ನೀನೊಬ್ಬ ಬ್ಯಾಸ್ಟ್ ರೋಡಿಂದ ಈಗ ಬಂದು ರೋಡ್ ನೋಡಿ ನಮಗೆ ತುಂಬಾ ಭಯ ಆಯ್ತು. ಅಲ್ಲ ವಾಟ್ ಬ್ರೋ ಆಫ್ಟರ್ ಎ ಲಾಂಗ್ ಟೈಮ್ ಒಳ್ಳೆ ಕೂಲಿಂಗ್ ವೆದರ್. ಫ್ರೆಂಡ್ಸ್, ಇದು ಸೌಜನ್ಯ ಅವರ ಮನೆಗೆ ಹೋಗುವ ದಾರಿ 2 ಅಥವಾ 3 ಕಿಲೋಮೀಟರ್ ಅಷ್ಟೇ ಇರೋದು. ರೋಡ್ ನೋಡಿ ನಮಗೆ ತುಂಬ ಭಯ ಆಯಿತು. ಸುಮ್ಮನೆ ನೀನೊಬ್ಬ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದಲ್ಲ. ಜನ ನೋಡಿ ಗಾಯ್ಸ್, ಹೆವಿ ರಶ್ ಐತೆ. ನಾವು ನೋಡಿದ್ರೆ 7 ಗಂಟೆಗೆ ಬಂದು ಜನ ಇರೋಲ್ಲ ಅನ್ಕೊಂಡು ನೋಡೋರು ಜನ. ನಾವು ಬೆಳಗ್ಗೆ ಎಲ್ಲಿ ಫ್ರೆಶ್ ಅಪ್ ಆಗಿ ಬಂದು ಅಲ್ಲೋಡಲ್ಲಿ ಬರಬೇಕು. ನಾವು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೂಮಿಂದ ಈಗ ಬಂದು ಸೊ ಗಾಯ್ಸ್, ನಾವು ರೆಸಾರ್ಟ್ ಬಿಟ್ಟು ಈಗ ಬಂದು ನಾವು ಜನ ಇರಲ್ಲ ಅಂದ್ಕೊಂಡ್ರೆ ತುಂಬ ಕ್ರೌಡ್ ಆಗ್ಬಿಟ್ಟಿದೆ ಗಾಯ್ಸ್ ನೋಡಿ. ಸೊ ಫುಲ್ಲು ಮಾಡ್ಕೋಬೇಕು. ಕ್ರೌಡ್ ಆಗಿ ಹೋಗಿದೆ ಅಂದರೆ 5 ಗಂಟೆ ರಾತ್ರಿ ಅದು ಕ್ಲೌಡ್ ಇರಲ್ಲ. ಕ್ರೌಡ್ ಅಲ್ಲ ಮಚ್ಚ, ಕ್ರೌಡ್ ಅದೇ ಮಚ್ಚ ಕ್ರೌಡ್. ಸೊ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆಲ್ಲ ಗಾಡಿಗಳು ಅವೈಲೇಬಲ್ ಇದೆ, ಸಿಗುತ್ತೆ. ಸೊ ಇವಾಗೆಲ್ಲ ಹೀಗಿದ್ದೀವಿ. ಕರೆಂಟ್ ತೆಗಿಸಿ ಕತ್ತಲಲ್ಲಿ ಗೆಳತಿ ಮನೆಗೆ ಹೋಗುತ್ತಿದ್ದ ಕಳ್ಳ ಪ್ರೇಮಿ. ಸೊ ಹೋದ್ಮೇಲೆಲ್ಲ ಟಕ್ಲ ನೋಡಿ ಎಲ್ಲ ಬೇರೆ. ಲೇ 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 ಯಾಕ್ರ ಹೊಡೆದಾಡ್ಕೊಂಡು ಸಾಯ್ತೀರಿ? ಆಮೇಲೆ ಒಂದೊಂದಪ್ಪ ಮುಖ ನೋಡ್ಕೊಳ್ಳಿ ಬಿಡಿ. ಆಮೇಲೆ ನೋಡೋಕ್ಕಿಂತ ಹೆಚ್ಚಾಗಿ ಇವಾಗ ನೋಡೋದಂದ್ರೆ ಬೆಸ್ಟ್ ನೋಡಿ. ಎಲ್ಲ ಅಲ್ಲಲ್ಲೇ ಇದು ಮಾಡಿದ್ದಾರೆ. ಸೊ ಇದೇ ಇದು ಆನೆ ಪರ್ವತ, ಇದೇ ದೇವ್ರದ್ದು. ಸೊ ಈಶ್ವರ ನಂದಿ ಎಲ್ಲೋ ಬೋಡ ಏನೋ ಅದು ಬೋರ್ಡ್ ಏನ್ ಬರ್ದಿದೆ ಅದ್ರಲ್ಲಿ? ಮನೆ ಏನಂದ್ರೆ ಇಲ್ಲಿ ಸುಮಾರು ರೂಮ್ಗಳಿದೆ. ಏನು ತಗೊಳ್ಬಿಟ್ರಪ್ಪ. ಹಲೋ, ರಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ. ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳ್ರಿ. ಈ ಸೂರ್ಯವಂಶದಾಗೆ ಯಾರು ಇದುವರೆಗೂ ಕೋಟೆನ ಕಟಕಟೆ ಹತ್ತೇ ಇಲ್ಲ. ಫುಲ್ ಕ್ರೌಡ್ ಇದೆ. ಇರುತ್ತೆ ಎಲ್ಲ ಅಲ್ಲೇ ಕೊಡ್ತಾರೆ. ಜಲ್ದಿ ಯಾವನೇ ಅವನು ತಲೆಗೆ ಕೈ ಹಾಕ್ತಾನೆ. ನನ್ನ ಸರ್ವಿಸ್ ಅಲ್ಲಿ ಕಿತ್ ಗುಡ್ಡೆ ಹಾಕ್ತೀನಿ ಅಂತ ಬಂದಿರಲಿ ನೀನು 9ನೇ ಅವನು ಹೇಳಿದಾಯ್ತಲ್ಲ, ಹೋಯ್ತಾ ಇರೋ. ತಡಿಲ ಒಂದು ನಿಮಿಷ. ಫುಲ್ಲು ರಶ್ ಇದೆ.